ಪ್ರತಿ ವರ್ಷ ಹ್ಯಾಕೆಥಾನಲ್ಲಿ ಈ NIT ಮತ್ತು IITಯಲ್ಲಿ ಓದ್ತಿರೋ ಸ್ಟೂಡೆಂಟ್ಸೇ ವಿನ್ ಆಗ್ತಾರೆ. ನೀವು ನೋಡಿರ್ಬೋದು, ಅದು ಗ್ಲೋಬಲ್ ಲೆವೆಲಲ್ಲಾರು ಆಗಿರ್ಬೋದು ಅಥವಾ SIS ಸ್ಮಾರ್ಟ್ ಇಂಡಿಯಾ ಹ್ಯಾಕೆಥಾನ್ ಅವ್ರು ಆಗಿರ್ಬೋದು, ಆ ಟೀಮ್ಸೇ ವಿನ್ ಆಗ್ತಾ ಇರುತ್ತೆ. ಬಿಕಾಸ್ ಆ ಟೀಮ್ಸಲ್ಲಿ ಟ್ಯಾಲೆಂಟ್ ಮತ್ತು ಒಳ್ಳೆ ಪ್ರಾಜೆಕ್ಟ್ ಬಿಲ್ಡ್ ಮಾಡೋ ಸ್ಕಿಲ್ ಇದೆ ಅಂತ ಅಲ್ಲ, ಆ್ಯಕ್ಚುಲ್ ಆಗಿ ಅವರೊಂದು ಫಾರ್ಮುಲಾನ ಫಾಲೋ ಮಾಡ್ತಾರೆ. ಆ ಫಾರ್ಮುಲಾ ಇಲ್ಲಿರೋ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಸೊ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಆ ಫಾರ್ಮುಲಾ ಏನು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಹ್ಯಾಕೆಥಾನ್ ಸೀರೀಸ್ದು Day 3 ವಿಡಿಯೋ. ನೀವೇನಾದ್ರು ಸ್ಟಾರ್ಟಿಂಗ್ 2 ವಿಡಿಯೋಸ್ ನೋಡಿಲ್ಲ ಅಂದರೆ ಫಸ್ಟ್ ಹೋಗ್ಬಿಟ್ಟು ಆ ವಿಡಿಯೋನ ನೋಡ್ಕೊಬಿಟ್ಟು ಬನ್ನಿ, ಆಮೇಲೆ ಈ ವಿಡಿಯೋನ ನೋಡಿ. ಫಸ್ಟ್ ಸ್ಟೆಪ್ ಏನಂತ ಅಂದರೆ ಡಿಫೈನ್ ಪ್ರಾಬ್ಲಮ್ ಇನ್ ಒನ್ ಕ್ಲಿಯರ್ ಲೈನ್. ಅಂದರೆ ನಿಮಗೆ ಇಷ್ಟುದ್ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಆದಷ್ಟು ಒನ್ ಲೈನಿಗೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನಿಮ್ಮ ಹತ್ರ ಇಷ್ಟುದ್ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ ಅಂತ ಅಂದರೆ ನಿಮಗೆ ಅದಕ್ಕೆ ಸೊಲ್ಯೂಷನ್ ಯಾವ ಥರ ಫೈಂಡ್ ಮಾಡಬೇಕಂತ ಗೊತ್ತಾಗಲ್ಲ. ಅದನ್ನೇ ನೀವೇನಾದರೂ ಒಂದು ಸಿಂಗಲ್ ಲೈನಿಗೆ ಕನ್ವರ್ಟ್ ಮಾಡಿದ್ರಿ ಅಂತ ಅಂದರೆ ಈ ಥರ ಪ್ರಾಬ್ಲಮ್ಮು, ಇದಕ್ಕೆ ಸೊಲ್ಯೂಷನ್ನ ಫೈಂಡ್ ಮಾಡಬೇಕಂತ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲ ಅಂದರೆ ಆದಷ್ಟು ಒಂದು ವರ್ಡಿಗೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸಿಂಗಲ್ ಲೈನ್ ಇರುತ್ತಲ್ಲ ಅದನ್ನ ಒಂದು ವರ್ಡ್ಗೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ಆದಷ್ಟು ನಿಮ್ಮ ಪ್ರಾಜೆಕ್ಟ್ದು ಪ್ರೋಟೋಟೈಪ್ನ ಸ್ಪೀಡಾಗಿ ಬಿಲ್ಡ್ ಮಾಡಿ. ಈಗ ಪ್ರೋಟೋಟೈಪ್ ಅಂತ ಅಂದರೆ ಯಾರಿಗೆ ಗೊತ್ತಿಲ್ಲ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ಲು ಈಗ ವಾಟ್ಸಪ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಈಗ ವಾಟ್ಸಪ್ಪಲ್ಲಿ ಮೇನ್ ಫೀಚರ್ ಏನು, ನೀವು ಯಾರಿಗಾರು ಮೆಸೇಜ್ನ ಸೆಂಡ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕಳಿಸಿರೋ ಮೆಸೇಜ್ ಹೋಗ್ಬಿಟ್ಟು ಅವ್ರ ಹತ್ರ ರೀಚ್ ಆಗುತ್ತೆ. ಅದು ಆ್ಯಕ್ಚುಲ್ ಆಗಿ ಬಂದ್ಬಿಟ್ಟು ಒಂದು ಮೇನ್ ವರ್ಕಿಂಗ್ ಫೀಚರ್ ವಾಟ್ಸಪ್ಪಲ್ಲಿ. ಸೊ ನಿಮ್ಮ ಪ್ರಾಜೆಕ್ಟಲ್ಲೂ ಆ ಥರ ಯಾವ್ದಾದ್ರು ಒಂದು ಫೀಚರ್ ಇರುತ್ತಲ್ಲ, ಯಾವ್ದು ನಿಮ್ಮ ಪ್ರಾಜೆಕ್ಟ್ನ ಬೇರೆ ಲೆವೆಲಿಗೆ ತೊಗೊಂಡೋಗುತ್ತೆ. ಅಂದರೆ ಹೋಲ್ ಪ್ರಾಜೆಕ್ಟಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾರ್ಟ್ ವರ್ಕ್ ಆಗ್ತಾ ಇರುತ್ತೆ, ಅದನ್ನ ಪ್ರೋಟೋಟೈಪ್ ಅಂತ ಹೇಳ್ತಾರೆ. ಸೊ ಅದನ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ ಕೆಲ ಫುಲ್ ಪ್ರಾಜೆಕ್ಟ್ ಬಿಲ್ಡ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ವರ್ಕಿಂಗ್ ಪ್ರೋಟೋಟೈಪ್ ನ ಬಿಲ್ಡ್ ಮಾಡಿದ್ರೆ ಸಾಕು. ಈಗ ಆಲ್ರೆಡಿ ಲವೇಬಲ್ ಮತ್ತೆ ಬೋಲ್ಟ್ ಅನ್ನೋ ವೆಬ್ಸೈಟ್ ಇದೆ. AI ಟೂಲ್ ನ ಯೂಸ್ ಮಾಡ್ಕೊಬಿಟ್ಟು ನೀವು ಪ್ರೋಟೋಟೈಪ್ ನ ಬಿಲ್ಡ್ ಮಾಡ್ಬೋದು. ಸೊ ಅದನ್ನ ಯೂಸ್ ಮಾಡಿ ಆದಷ್ಟು ಬೇಗ ಪ್ರೋಟೋಟೈಪ್ ನ ಬಿಲ್ಡ್ ಮಾಡಿ ಮುಗಿಸಿ. ಅಂಡ್ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವರೇಟ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಅದೇನಂತ ಅಂದ್ರೆ ಪಿಚ್ ಸ್ಮಾರ್ಟ್ ಅಂತ. ಫಾರ್ ಎಕ್ಸಾಂಪಲ್ ಈಗ ನೀವು ಲಾಸ್ಟ್ ರೌಂಡ್ ಒಳಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ನೀವೇನ್ ಮಾಡ್ಬೇಕು, ಲಾಸ್ಟ್ ರೌಂಡ್ ಅಲ್ಲಿ ಪ್ರೆಸೆಂಟೇಷನ್ ನ ಪ್ರೆಸೆಂಟ್ ಮಾಡಬೇಕು. ಅದು ಸ್ಟೇಜ್ ಮೇಲೆ ನಿಂತ್ಕೊಂಡು ನಿಮ್ಮ ಪ್ರಾಜೆಕ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮ್ಮ ಮುಂದೆ ಕೂತಿರೋ ಜಡ್ಜಸ್ಸಿಗೆ ಹೇಳ್ಬೇಕು. ಅವ್ರು ನಿಮಗೆ ಏನು ಮಾಡಿರ್ತಾರೆ ಅಂದರೆ ಒಂದು 1 to 5 minutes ಟೈಮ್ನ ಕೊಟ್ಟಿರ್ತಾರೆ. ವಿತಿನ್ ಆ 5 minutes ಅಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ ಆಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅವಾಗ ನೀವು ಏನು ಫಾಲೋ ಮಾಡಿ ಅಂತ ಅಂದರೆ ಫಸ್ಟು ಪ್ರಾಬ್ಲಮ್ ಸ್ಟೇಟ್ಮೆಂಟು ಆ್ಯಂಡ್ ಅದಕ್ಕೆ ಏನು ಸೊಲ್ಯೂಷನ್ನ ಬಿಲ್ಡ್ ಮಾಡಿರೋ, ಸೊ ಅದರಿಂದ ಇಂಪ್ಯಾಕ್ಟ್ ಏನು, ಈ 3 ಸ್ಟೆಪ್ನ ಫಾಲೋ ಮಾಡ್ಕೊಬಿಟ್ಟು ವಿತಿನ್ 5 minutes ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ. ಸೊ ಇದರಿಂದ ಜಡ್ಜಸ್ಸಿಗೆ ನಿಮ್ಮ ಪ್ರಾಬ್ಲಮ್ಗೆ ಏನೇನು ಸೊಲ್ಯೂಷನ್ ಕೊಟ್ಟಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಪ್ರಾಜೆಕ್ಟು ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಸೂಟ್ ಆಗುತ್ತಾ ಸೂಟ್ ಆಗಲ್ವಾ ಅಂತ ಅಲ್ಲೇ ಜಡ್ಜ್ ಮಾಡ್ತಾರೆ. ಬಿಕಾಸ್ ನಿಮ್ಮ ಮುಂದೆ ಯಾರ್ಯಾರು ಜಡ್ಜಸ್ ಕೂತಿರ್ತಾರಲ್ಲ, ಅವರು ಆಲ್ರೆಡಿ ಒಂದು ಒಳ್ಳೆ ಇಂಡಸ್ಟ್ರಿ ಲೀಡರ್ಸ್ ಆಗಿರ್ತಾರೆ ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ತಾರೆ. ಸೊ ಅವ್ರಿಗೆ ಗೊತ್ತು ಆ್ಯಕ್ಚುಲ್ ಆಗಿ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಯಾವ ಥರ ಸೊಲ್ಯೂಷನ್ನ ಬಿಲ್ಡ್ ಮಾಡಿದ್ರೆ ಒಳ್ಳೆ ಇಂಪ್ಯಾಕ್ಟ್ನ ಕೊಡುತ್ತೆ ಅಂತ. ಸೊ ಅವ್ರು ನೀವು ಎಷ್ಟೇ ಲೈನ್ ಕೋಡ್ ಬರೀರಿ, ನೀವು ಅಲ್ಲೇ ಏನೇನೇ ಬಿಲ್ಡ್ ಮಾಡಿ, ಬಟ್ ಅವ್ರಿಗೆ ಏನೂ ಮ್ಯಾಟ್ರ್ ಆಗಲ್ಲ. ಬಟ್ ಅವ್ರಿಗೆ ಲಾಸ್ಟಿಗೆ ಮ್ಯಾಟ್ರ್ ಆಗೋದೇನು, ನಾನು ಕೊಟ್ಟಿರೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಇವನ್ಗೆ ಒಳ್ಳೆ ಸೊಲ್ಯೂಷನ್ ಬಿಲ್ಡ್ ಮಾಡೋಕ್ಕೆ